ಮುಂಡರಗಿ ತಾಲೂಕು ದಂಡಾಧಿಕಾರಿಗಳಾದ ಏರಿಸ್ವಾಮಿ ಪಿಎಸ್ ಅವರ ಅಧ್ಯಕ್ಷತೆ ಹಾಗೂ ಗದಗ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಖಿ ಒನ್ ಸ್ಟಾಪ್ ಸೆಂಟರ್ ಇಲಾಖೆಯ ಅಧಿಕಾರಿ ಸುಜಾತ ಅವರ ಸಹಯೋಗದಲ್ಲಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಸೆಂಟ್ರಲ್ ಗವರ್ನಮೆಂಟ್ ಒಂದು ಯೋಜನೆ ಇದೆ. ಇದು ನಮ್ಮ ಗದಗ ಜಿಲ್ಲೆಯಲ್ಲಿ ಗದಗ ಜಿಲ್ಲಾ ಆಸ್ಪತ್ರೆ ಮಲಸಮುದ್ರದಲ್ಲಿ ಅದರಲ್ಲೇ ಆಯುಷ್ ಆಸ್ಪತ್ರೆಯ ಎದುರುಗಡೆ ಈ ಸಖಿ ಒನ್ ಸ್ಟಾಪ್ ಸೆಂಟರ್ ನೂತನವಾದ ಕಟ್ಟಡನ ಹೊಂದಿದೆ. ಸಖಿ ಅಂದ್ರೆ ಏನಪ್ಪಾ ಅಂದ್ರೆ ಗೆಳತಿಯರ ತರ್ಕ, ಒನ್ ಸ್ಟಾಪ್ ಸೆಂಟರ್ ಅಂದ್ರೆ ಒಂದು ನಿಲುಗಡೆಯ ಕೇಂದ್ರ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಮತ್ತು 18 ವರ್ಷ ಒಳಗಿನ ಹೆಣ್ಣು ಮಗುವಿಗೆ ಗಂಡು ಮಗುವಿಗೆ ಈ ನಮ್ಮ ಸಖಿ ಒನ್ ಸ್ಟಾಪ್ ಸೆಂಟರ್ ನಲ್ಲಿ ಅಂದ್ರೆ ಒಂದೇ ಸೂರಿನಡಿ ನಾವು 5 ಉಚಿತವಾಗಿ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ಈ ವೇಳೆ ಮಾತನಾಡಿದ ಏರಿಸ್ವಾಮಿ ಪಿಎಸ್ ಅವರು ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ, ಅತ್ಯಾಚಾರ, ಬಾಲ್ಯ ವಿವಾಹ, ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ ನಡೆಸುವುದಲ್ಲದೆ ಸ್ವಾವಲಂಬಿ ಜೀವನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವಿಶೇಷ ಸೌಲಭ್ಯ ದೊರಕಲಿದೆ. ಮಹಿಳೆಯರು ಸಖಿ ಇದರ ಮಾಹಿತಿಯನ್ನ ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಿ ಎಂದರು. ನೀವು ಸೊಸೈಟಿನಲ್ಲಿ ಇರುವಾಗ ನಿಮಗೆ ಎಲ್ಲೇ ಆ ತರದ್ದು ಯಾರಾದರೂ ನೊಂದ ಮಹಿಳೆಯರು ಅಥವಾ ಯಾರಾದರೂ ನಿಮಗೆ ಕಂಡು ಬಂದ್ರೆ ಅವರಿಗೆ ನಿಮಗೆ ಸಹಾಯ ಹಸ್ತನ ಚಾಚಲಿಕ್ಕೆ ನಿಮಗೆ ಮಾಹಿತಿ ಇದ್ರೆ ಅಟ್ಲೀಸ್ಟ್ ಸಮಾಜದಲ್ಲಿ ಯಾರಿಗೂ ಆ ಥರ ತೊಂದರೆ ಆಗದಂಗೆ ನೀವು ಕಾಪಾಡ್ಕೋಬಹುದು ಅನ್ನೋ ಕಾರಣಕ್ಕೆ ಅವರು ಇರುವಂತಹ ಅಲ್ಪ ಸಮಯದಲ್ಲೇ ನಿಮಗೆ ಆ ಮಾಹಿತಿನ ಹೇಳ್ತಾರೆ. ಇದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಕ್ಲಾರಿಫಿಕೇಶನ್ ಬೇಕಿದ್ರೆ ಅವ್ರನ್ನ ಸಂಪರ್ಕಿಸಿ ಅವರು ನಿಮಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ. ಸಖಿ ಒನ್ ಸ್ಟಾಪ್ ಸೆಂಟರ್ ಇಲಾಖೆಯ ಅಧಿಕಾರಿ ಸುಜಾತ ಅವರು ಮಾತನಾಡಿ, ಇವತ್ತಿನ ದಿನದಲ್ಲಿ 16 ವರ್ಷದ ಒಳಗಿನ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಹೆಚ್ಚು ನಡೆಯುತ್ತಿದೆ. ಅದು ಹೊರಗಿನವರಿಂದ. ಮನೆಯಲ್ಲಿಯೇ ಇಂತಹ ಘಟನೆ ಹೆಚ್ಚು ನಡೆಯುತ್ತವೆ. ಬರೀ ಕೆಲಸಕ್ಕೆ ಹೋಗುವ, ಮನೆಗೆ ಬರುವುದು, ಊಟ ಮಾಡುವುದು, ಮಲಗುವುದು ಅಷ್ಟೇ ಮಾಡುತ್ತಿದ್ದೇವೆ. ಮಕ್ಕಳ ಕಡೆ ಕಾಳಜಿ ವಹಿಸುವುದಿಲ್ಲ ಮತ್ತು 60 ವರ್ಷ ವಯಸ್ಸಿನವರೆಗೂ ನಮ್ಮಲ್ಲಿ ಆಶ್ರಮ ಇವೆ. ಅದರ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದರು. 24 ಗಂಟೆಗಳ ಕಾಲ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಇಲ್ಲಿ ಒಬ್ಬರು ಕೇಂದ್ರದ ಆಡಳಿತಾಧಿಕಾರಿ ಅಂತ ಹೇಳಿ ನಾನು ಸುಜಾತ ಶಾಸ್ತ್ರಿಮಠ ಅಂತ ಹೇಳಿ, ಒಬ್ಬರು ಆಪ್ತ ಸಮಾಲೋಚಕರು, ಇಬ್ಬರು ಕಾನೂನು ಸಲಹೆಗಾರರು, ಇಬ್ಬರು ಸಮಾಜ ಕಾರ್ಯಕರ್ತರು, ಇಬ್ಬರು ಸ್ವಚ್ಛತಾಗಾರರು. 229 ಮಕ್ಕಳು ನಮ್ಮ ಗದಗ ಜಿಲ್ಲೆಯಲ್ಲಿ ಯಾರಿಂದ ನಮ್ಮ ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿದ್ದಾರಪ್ಪ ಅಂದ್ರೆ ಒಂದು ನೀವು ಕೇಳಿರ್ಬಹುದು ಸ್ಟೋರಿ. ಏಪ್ರಿಲ್ ತಿಂಗಳಲ್ಲಿ ಒಂದು ಟಿವಿಯಲ್ಲಿ ಪೇಪರ್ದಲ್ಲಿ ಬಂತು. ತಂದೆಯಿಂದ ಮಗಳ ಮೇಲೆ ಅತ್ಯಾಚಾರ, ಗರ್ಭಿಣಿ, ಆಮೇಲೆ ಹೆಣ್ಣು ಮಗುವಿಗೆ ಜನನವಾಯಿತು ಅಂತ ಹೇಳಿ. ಈ ಸಂದರ್ಭದಲ್ಲಿ ಎಲ್ಲಾ ತಾಲೂಕು ಮಟ್ಟದ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಒಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.